Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸೊ ಗಿಲ್ಲಿಯ ಹುಟ್ಟೂರಾಗಿರುವಂಥ ಮಳವಳ್ಳಿಯ ದಡದಪುರ, ಅಲ್ಲಿಂದ ನಮ್ಮ ಪ್ರತಿನಿಧಿ ನಂದೀಶ್ ಈಗ ಲೈವ್ನಲ್ಲಿದ್ದಾರೆ. ಸೊ ನಂದೀಶ್, ನಿಜವಾಗ್ಲೂ ಸ್ಟುಡಿಯೋದಲ್ಲಿ ಇದ್ಕೊಂಡೆ ನಮಗೆ ಆ ಗಿಲ್ಲಿ ಹವಾ ಅದು ಬೀಸ್ತಾ ಇದೆ ನಮಗೆ. ಸೊ ಯಾರು ಕಾಲ್ ಮಾಡಿದ್ರು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಸೊ ಈಗ ನೀವು ಗಿಲ್ಲಿಯ ಹುಟ್ಟೂರು ಮಳವಳ್ಳಿಯ ದಡದಪುರ ಇಲ್ಲಿದ್ದೀರಿ. ಸೊ ಅಲ್ಲಿನ ಒಂದು ಎನ್ವೈರ್ಮೆಂಟ್ ಹೆಂಗಿದೆ, ಸೀನ್ ಹೆಂಗಿದೆ, ಹೆಂಗೆ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಗ್ರಾಮಸ್ಥರು? ಕೆಲವೇ ಕ್ಷಣಗಳು ಬಾಕಿ ಇದೆ. ಇದೀಗ ಆವತ್ನಲ್ಲೇ ಗಿಲ್ಲಿ ಅವರ ಹುಟ್ಟೂರು ದಡದಪುರದಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೇರಿದಂತೆ ಇಡೀ ರಾಜ್ಯದಲ್ಲಿ ಗಿಲ್ಲಿಯದ್ದೇ ಹವಾ ಸೃಷ್ಟಿಯಾಗಿದೆ. ಗಿಲ್ಲಿಗಾಗಿ ಈಗಾಗಲೇ ಹಲವಾರು ಜನರು ಯಾತ್ರೆಯನ್ನು ಮಾಡಿದ್ದಾರೆ, ಕ್ಯಾಂಪೇನ್ ಅನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದೀಗ ಸಂಭ್ರಮಾಚರಣೆಗೆ ಎಲ್ಲ ರೀತಿ ತಯಾರಿಯನ್ನ ದಡದಪುರ ಗ್ರಾಮಸ್ಥರು ಮಾಡ್ಕೊಳ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಈಗಾಗಲೇ ದಡದಪುರದ ಏನು ಬಸವನಗುಡಿ ದೇವಸ್ಥಾನ ಇದೆ, ಆ ಒಂದು ದೇಗುಲದ ಬಳಿ ಬಹಳಷ್ಟು ಸಂಖ್ಯೆಯಲ್ಲಿ ಗಿಲ್ಲಿ ಅವರ ಅಭಿಮಾನಿಗಳು ಕೂಡ ಬಂದಿರುವಂಥದ್ದು. ಅವರೆಲ್ಲರೂ ಹೇಳ್ತಾ ಇರುವಂಥದ್ದು ಗಿಲ್ಲಿ ಗೆಲ್ಲಲಿ ಎಂಬ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು. ಗಿಲ್ಲಿ ಅವರ ಡೈಲಾಗ್ಗಳನ್ನೇ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು. ಬಹಳಷ್ಟು ಸಂಖ್ಯೆಯಲ್ಲಿ ಈಗ ಅವರ ಅಭಿಮಾನಿಗಳು ಕೂಡ ಇರುವಂಥದ್ದು. ಒಂದು ಕಡೆ ಅಭಿಮಾನಿಗಳು ನಿಂತಿದ್ರೆ, ಮತ್ತೊಂದು ಕಡೆ ಸಂಜೆ ಲೈವ್ ಆಗಿ ಆ ಒಂದು ಬಿಗ್ ಬಾಸ್ ಫೈನಲ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ LED ಸ್ಕ್ರೀನ್ ಅನ್ನು ಕೂಡ ಅಳವಡಿಸಿರುವಂಥದ್ದು. ಬಸವನಗುಡಿ ದೇವಸ್ಥಾನದ ಸಮೀಪ ಈಗ LED ಅನ್ನು ಅಳವಡಿಸಿ ನೂರಾರು ಚೇರ್ಗಳನ್ನ ಇಲ್ಲಿ ಹಾಕಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಒಟ್ಟಿಗೆ ಕೂತು ಆ ಒಂದು ಫೈನಲ್ ಅನ್ನ ನೋಡೋಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಬಹಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವ ನಿರೀಕ್ಷೆ ಇದೆ. ಯಾಕೆಂದ್ರೆ ಗಿಲ್ಲಿಗಾಗಿ ಈಗಾಗಲೇ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಬಹಳಷ್ಟು ಜನರು ಅವರ ಅಭಿಮಾನಿಗಳು ಬಂದು ಅವರ ತಂದೆ ತಾಯಿಗೆ ಒಂದು ಶುಭ ಹಾರೈಕೆಯನ್ನು ಮಾಡಿದ್ರು. ಸದ್ಯ ಅವರ ಅಭಿಮಾನಿಗಳಿದ್ದಾರೆ, ನೇರವಾಗಿ ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇನ್ನ ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತಿನಲ್ಲಿ ಬಹಳಷ್ಟು ಅಭಿಮಾನಿಗಳು ಗಿಲ್ಲಿಯವರ ಹುಟ್ಟೂರು ದಡದಪುರಕ್ಕೆ ಬಂದಿರುವಂಥದ್ದು ಬಹಳಷ್ಟು ಅಭಿಮಾನಿಗಳು ನೋಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್, ಯಾವ ರೀತಿ ಸೆಲೆಬ್ರೇಷನ್ಗೆ ರೆಡಿ ಆಗಿದ್ದೀರಾ ಅಂತ? ತುಂಬ ಖುಷಿ ಆಗ್ತದೆ ಸರ್. ಗಿಲ್ಲಿಯವರು 100% ಗೆದ್ದೇ ಗೆಲ್ತಾರೆ. ಹಂಗಾಗಿ ನಮ್ಮ ಇಡೀ ಊರು, ನಮ್ಮ ಪಂಚಾಯತ್ ವ್ಯಾಪ್ತಿಯೆಲ್ಲ ಅವರ ಸಡಗರದಿಂದ ಗೆಲುವನ್ನು ಸಂಭ್ರಮಿಸಲಿಕ್ಕೆ ಇವತ್ತು ಇಲ್ಲಿ ಅರೇಂಜ್ ಮಾಡಿದ್ದಾರೆ ದಡದಪುರ ಗ್ರಾಮಸ್ಥರು. ನಾವೆಲ್ಲ ಸೇರಿದ್ವಿ ಸರ್. ಒಂದ್ ಕಡೆ LED ಸ್ಕ್ರೀನ್ ಹಾಕ್ಸಿದ್ರ, ಈಗಾಗಲೇ ವಿನ್ನರ್ ಅಂತ ಫ್ಲೆಕ್ಸ್ಗಳಲ್ಲೂ ಕೂಡ ರಾರಾಜಿಸ್ತಾ ಇರುವಂಥದ್ದು. ಏನ್ ಹೇಳ್ತೀರಾ ಅದು, ಆ ಒಂದು ಅಭಿಮಾನ? ಸರ್, 100% ಗೆದ್ದೇ ಗೆಲ್ತಾರೆ ಸರ್. ಗೆದ್ದಿದ್ದಾರೆ ಅನ್ಕೊಂತೀವಿ, ಗೆದ್ದೇ ಗೆಲ್ತಾರೆ, ಅದರಲ್ಲಿ ಸಂಶಯನೇ ಇಲ್ಲ ಸರ್. ಆ ಒಂದು ನಂಬಿಕೆ ಹುಸಿ ಆಗಲ್ಲ 100% ಹುಸಿ ಆಗಲ್ಲ ಸರ್. ಕ್ರೇಜ್ ನೋಡಿದ್ದೀರಾ ಸರ್, ಗಿಲ್ಲಿ ಕ್ರೇಜು ನಿಮ್ಮೂರಿಗೆ ಬಹಳಷ್ಟು ಜನ ಈ ಹಿಂದನೂ ಕೂಡ ಬಂದಿರುವಂಥದ್ದು, ಬಂದು ಗಿಲ್ಲಿ ಊರು ಅವೆಲ್ಲವನ್ನೂ ಕೂಡ ನೋಡಿರುವಂಥದ್ದು, ನಿಮ್ಮೆಲ್ಲರನ್ನೂ ಕೂಡ ಮಾತನಾಡಿಸಿದ್ದಾರೆ. ಏನು ಹೇಳ್ತೀರಾ ಆ ಒಂದು ಪ್ರೀತಿ? ಸುಮಾರು ಸರ್, ಗುಲ್ಬರ್ಗ, ರಾಯಚೂರು, ಬಿಜಾಪುರ ಆ ಕಡೆಯಿಂದೆಲ್ಲ ಬಂದಿದ್ದಾರೆ ಸರ್. ಮಾಲಾಧಾರಿಗಳೆಲ್ಲ ಬಂದಿದ್ದಾರೆ ಸರ್. ಇಲ್ಲಿ ಸುಮಾರು ಅಂದ್ರೆ ಹೇಳ್ಕೊಕ್ಕಾಗಲ್ಲ ಸರ್, ಅಷ್ಟು ಜನ ಬಂದಿದ್ದಾರೆ. ಅಂತೂ ಇಡೀ ಕರ್ನಾಟಕದಲ್ಲಿ ತುಂಬ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಸರ್. ಹಾಗಾಗಿ ಅವರು 100% ಗೆಲ್ತಾರೆ ಅನ್ನೋದು ನಮ್ಮ ವಿಶ್ವಾಸ. ಗಿಲ್ಲಿಯವರನ್ನ ನೋಡೋದಕ್ಕಾಗಿ ತಮಿಳುನಾಡಿನಿಂದ ಒಬ್ಬ ಅಭಿಮಾನಿ ಕೂಡ ಬಂದಿರುವಂಥದ್ದು. ತಮಿಳುನಾಡಿನ ಊಟಿಯಿಂದ ಬಂದಿರುವಂತಹ ಗಿಲ್ಲಿಯವರ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೀರಿ. ತಮಿಳುನಾಡಿಂದ ಬಂದಿದ್ರಿ ಗಿಲ್ಲಿ ನೋಡೋದಕ್ಕೆ, ಏನ್ ಹೇಳ್ತೀರಾ? ಅಯ್ಯೋ, ನಮ್ಮ ಅಭಿಮಾನಿ ಅವ್ರು ನೋಡೋಕ್ಕಾಗಿ ಬಂದಿವಿ ನಾವು ಇಲ್ಲಿ. ಅಲ್ಲಿ ಏನೇ ಇದ್ರು ನಮ್ಮ ಅಭಿಮಾನಿ ಎಷ್ಟಾದ್ರೂ ನೋಡಲೇಬೇಕು ಅನ್ಕ ನಾನು ಬಂದಿರೋದು. ಈಗ ಗಿಲ್ಲಿ ಇವತ್ತು ಬಿಗ್ ಬಾಸ್ ಫೈನಲ್ ಇರೋದು ಇವತ್ತು ನೈಟು, ಆದ್ರೆ ನೀವು ಇವಾಗಲೇ ನೋಡಕ್ ಬಂದಿದ್ರೆ ಇನ್ನು 2 ದಿನ ಆಗುತ್ತಂತಲ್ಲ ಗಿಲ್ಲಿ ನೋಡಕ್ಕೆ? ಇಲ್ಲ, ನಾವು ಇದ್ರು ಪರವಾಗಿಲ್ಲ, ಇನ್ನೊಂದು ವಾರ ಆದ್ರೂ ನಮ್ಮ ನೋಡ್ಕೊ ಹೋಯ್ತೀವಿ. ಅವ್ರು ಬಂದು ಇನ್ನೊಂದು ವಾರ ಇದ್ರು ನಾವು ಬಂದು ನೋಡ್ಕೊಂತ ಅವ್ರು ಹೋಗೋದು. ಅಂದ್ರೆ ಊರಿಗೆ ಬರಗಂಟನು ಕಾಯ್ತೀರಾ? ಗಿಲ್ಲಿ ಬರ್ಗಂಟ ಕಾಯ್ತೀನಿ. ಯಾಕೆ ಇಷ್ಟ ಗಿಲ್ಲಿ ಅಷ್ಟೊಂದು ಅಂತ? ಅವ್ರು ಒಂದು ಇಂಟ್ರೆಸ್ಟೆಡ್ ಕ್ಯಾರೆಕ್ಟರ್. ನಮ್ಗೆ ಏನು ಒಂದು ಇದೇ ಇದ್ರು ಅವನು ಇದನ್ನು ನೋಡಿದ್ರು ನಮ್ಗೆ ಇದೆಲ್ಲ ಮರೆತು ಬಿಡ್ತೀನಿ. ಪರವಾಗಿಲ್ಲ, ಒಂದು ಖುಷಿ ಆಗೋಯ್ತಾ, ನಾಳೆ ಇಂಥ ಕೆಲಸ ಮಾಡ್ಬೋದಲ್ಲ, ಗಿಲ್ಲಿ ನೋಡಿ ಈ ಕೆಲಸ ಮಾಡ್ಬಿಟ್ಟು ಹೋಗಮ್ಮ ಅನ್ನೋದಕ್ಕಾಗಿ ಬಂದು ನಾವು ಬಂದಿವಿ ಈಗ ಅಲ್ಲಿಂದ. ಸರ್, ನೋಡ್ತಾ ಇದ್ರಿ ತಮಿಳ್ನಾಡಿಂದ ಬಂದಿದ್ದಾರೆ, ನಿಮ್ಮೂರಿನ ಹುಡುಗನ ಅಭಿಮಾನಿ, ಗಿಲ್ಲಿ ಅಭಿಮಾನಿ. ಏನ್ ಹೇಳ್ತಾರೆ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ? ನಾವು ಹೇಳ್ತೀವಿ ಸರ್, ನಾವು TV ಹಾಕೊಂಡು ನೋಡ್ತಿದ್ಮೋ. ನಾವೇನು ನೋಡ್ತಿದ್ರೆ ನ್ಯೂಸ್ ನೋಡ್ತಿದ್ಮೋ, ಯಾವುದೋ ನ್ಯೂಸ್ ನೋಡ್ತಿದ್ಮೋ. ನ್ಯೂಸ್ ಯಾವ ನಿಂತೋಯ್ತು, ಮನೇಲಿ ಏನು ಮಾಡ್ಬಿಟ್ಟ, ನೀನು ನ್ಯೂಸ್ ನೋಡ್ಬೇಡ, ನಾವು ಬಿಗ್ ಬಾಸ್ ನೋಡಬೇಕು. ನಾವೇನು ಮಾಡೋದು, ಬಿಗ್ ಬಾಸ್ ನೋಡ್ಕೊಂಡು ನಿಮ್ಮ ಅಂದ್ಬಿಟ್ಟು ಬಿಗ್ ಬಾಸ್ನ ನೋಡ್ತಿದ್ದು. ಒಳ್ಳೆ ಹುಡುಗ, ಉತ್ತಮದ ಹುಡುಗ, ಬಡವ್ರ ಹುಡುಗ. ಇವತ್ತು ಅದಕ್ಕಾಗಿ ನಾವೆಲ್ಲ ಸುಮಾರು ಅರೇಂಜ್ಮೆಂಟ್ ಮಾಡ್ತಾವೆ. ನಮ್ಮೂರು ಹುಡುಗ ಎಲ್ಲಿದ್ರು ಮಳವಳ್ಳಿ ತಾಲೂಕಿನವನು, ಮಂಡ್ಯ ಜಿಲ್ಲೆಯವನು, ದಡದಪುರ ಗ್ರಾಮದವನು. ಸುಮಾರು ಅರೇಂಜ್ಮೆಂಟು ನಾಳೆಗೂ ಅರೇಂಜ್ಮೆಂಟ್ ಮಾಡ್ತಾನೆ. ನಾಳೆಗೂ ಸುಮಾರು ಜನ ಸೇರ್ತಾರೆ. ಒಳ್ಳೆ ಹುಡುಗ ಮಾತ್ರ ಗೆಲ್ಲಿ ಅಂತ 100% ನಮ್ಮ ಬಯಸ್ಬಿಟ್ಟನು. ಗೆದ್ದಾಗೋಯ್ತು ಅಂತ ಅಂದು 100% ಗೆದ್ದಾಗೋಯ್ತು. ಸರ್, ಬಿಗ್ ಬಾಸ್ ಸೀಸನ್ಗಳು ನೋಡಿದ್ರೆ ಹಿಂದೆ 11 ಸೀಸನ್ ಕಳೆದೋಗಿದೆ, ಆದ್ರೆ ಈ ಮಟ್ಟಿಗೆ ಕ್ರೇಜ್ ಎಲ್ಲೂ ಇರಲಿಲ್ಲ ಈ ಅಭಿಮಾನಿಗಳು. ಏನ್ ಹೇಳ್ತೀರಾ ಸರ್ ಈ ಒಂದು? ಈ ಸೀಸನಲ್ಲಿ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲನೇ ಕಿತ್ತ ನಮ್ಮ ದಡದಪುರ ಗಿಲ್ಲಿ ಹುಡುಗ
ಇದೇ ಫಸ್ಟು ದಾಖಲೆಯನ್ನು ಬರೆದಿರ್ತಕ್ಕಂಥ ನಮ್ಮ ದೊಡ್ಡಪುರದ ಗಿಲ್ಲಿ ಹುಡುಗ. ನನಗಂತೂ ತುಂಬ ಖುಷಿ. ನಾನು ಅದೇ ಊರಲ್ಲಿದ್ದೀನಿ, ನಾನು ಕಾರ್ಪೆಂಟ್ರ್ ಕೆಲಸ ಮಾಡ್ತೀನಿ. ಎಲ್ಲ ಕಡೆನೂ ನಾನು ಬೇರೆ ಕರ್ನಾಟಕ ಕೆಲಸಕ್ಕೆ ಹೋದ್ರೂ ಸುಧಾ ಬೇರೆ ಜನಾಂಗ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಗಿಲ್ಲಿ 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 ಅವನೇ ದೊಡ್ಡ ಮಟ್ಟದಲ್ಲಾಗಿದೆ. ಚಿಕ್ಕ ಮಗುವಿಂದ 1, 2, 3 ವರ್ಷ 4 ವರ್ಷ ಹಿಂದೆ ಹಿಡಿದು ಗಿಲ್ಲಿ 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 ಬಹಳಷ್ಟು ಜನ ಬರ್ತಾ ಇದ್ದಾರೆ ಸರ್ ಅವ್ರ ಅಭಿಮಾನಿಗಳು. ಊರಿಗೆ ಬಂದ ಸರ್ ಏನು ಹೇಳ್ತಾರೆ ಸರ್ ಊರಿಗೆ ಇಲ್ಲ ಅಂದ್ರೂ ಒಂದು 20-25 ಸಾವಿರ ಜನ ಬಂದಿದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಪ್ರತಿಯೊಬ್ಬರು ನಮ್ಗೆ ಇಡೀ ದಡಪುರನೇ ಕ್ರೇಜಿ. ನಿಮ್ಮ ಮಾಧ್ಯಮದವರಿಂದ ನಮ್ಗೆ ಕ್ರೇಜಿ ಆಗ್ಬಿಟ್ಟಿದೆ. ನಮ್ಮ ದಡಪುರದಲ್ಲಿ ಯಾರಂದ್ರೂ ಯಾರು ಬರ್ತಿರಲಿಲ್ಲ ಸರಿಯಾಗಿ. ರಾಜಕೀಯವಾಗಿ ಎಲ್ಲ ಪ್ರತಿಯೊಬ್ಬರು ಬರ್ತಿದ್ರು, ಎಲ್ಲ ಸಿನಿಮಾ ರಂಗದವರು ಬರ್ತಿದ್ರು. ಆದರೆ ಮಾಧ್ಯಮಗಳಂತೂ ಈ ಸರಂತೂ 20-25 ಸಾವಿರ ಬಂದಿದೆ ಅವ್ರ ಮನೆಗೆ. ಇಡೀ ನಮ್ಮ ದಡಪುರನೇ ತೋರಿಸಿದ್ದಾರೆ ಸುತ್ತಳ್ಳಿಯಿಂದ. ಗೆಲ್ತಾರ ಗಿಲ್ಲಿ? ಗೆದ್ದಾಗಿದೆ ಸರ್, ಗೆದ್ದಾಗಿದೆ. ಅದಕ್ಕೋಸ್ಕರ ಈ ಸೆಲೆಬ್ರೇಷನ್ನು, ಈ ಪ್ರೋಗ್ರಾಮು, ಕಾರ್ಯಕ್ರಮಗಳು ಇಡೀ ಬೆಂಗಳೂರಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಮದ್ದೂರು, ಮಳವಳ್ಳಿ, ರಾಮನಗರ, ಚನ್ನಪಟ್ಟಣ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. 500 ಜನ ಇಲ್ಲ ಅಂದ್ರೂ ತಮಟೆ ಹೊಡಿಯೋರು ಇದ್ದೇ ಇರ್ತಾರೆ. ನಗರಿಂದ ಹಿಡಿದು ಸೆಲೆಬ್ರೇಷನ್ ಅಂದರೆ ಮಂಡ್ಯದ ಹುಡುಗ, ದಡದ ಹುಡುಗ ಅಂದರೆ ಅಲ್ಟಿಮೇಟ್. ಅಂದ್ರೆ ಗೆದ್ದಾದ್ಮೇಲೆ ಕರ್ಕೊಂಡು ಬರೋಕೆ ಎಲ್ಲ ತಯಾರಿ ಮಾಡಿ ಎಲ್ಲ ಪ್ರತಿಯೊಬ್ಬರು ಅಲ್ಲಿಂದನೇ ತಯಾರು ಮಾಡ್ಕೊ ಬಂದಿದ್ದಾರೆ. ಊಹೆ ಮಾಡ್ಕೊಳಕ್ಕಾಗಲ್ಲ. ಬಿಗ್ ಬಾಸ್ ಅಂದರೆ ಇತಿಹಾಸದಲ್ಲಿ ಆ ಥರ ತೋರಿಸ್ತಾರೆ ನಮ್ಮ ಕರ್ನಾಟಕಕ್ಕೆ ಗಿಲ್ಲಿ ನಟನ್ನ. ಆ ಥರ ಜನ ಹೇಳ್ತೀರಿ ಎತ್ತಂಗಡಿಯಲ್ಲಿ ಕರ್ಕೊ ಬರ್ತೀವಿ ಮಳವಳ್ಳಿಯಿಂದ. ಇಲ್ಲಿಂದ ದೇವಸ್ಥಾನ ಇದೆ ಮಳವಳ್ಳಿಯಿಂದ ದಡಪುರಕ್ಕೆ ಎತ್ತಿನ ಗಾಡೀಲಿ ಬರ್ತಿದೆ. ಅದರಿಂದ ಎಷ್ಟು ಜನ ಸಾಗರ ಎಷ್ಟು ಲಕ್ಷ ಇರ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಅವನ್ನ ನೋಡೋಕ್ಕಂತೂ ಜನ ಕಾತ್ರದಿಂದ ಕಾಯ್ತಾ ಕೂತಿದ್ದಾರೆ. ಸೆಲೆಬ್ರೇಷನ್ ಅಂತೂ ಅದು ಎಷ್ಟೆಷ್ಟು ಪ್ರೋಗ್ರಾಮ್ಗಳು ನಂಬ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಪ್ರತಿ ಒಬ್ರಿಗೂ ಸುಧಾ ಗಿಲ್ಲಿ ನಟನಿಗೆ ಫ್ಯಾನ್ ಆಗಿಬಿಟ್ಟಿದ್ದಾರೆ ಎಲ್ಲ. ನೀವೇನು ಹೇಳ್ತೀರಾ ಸರ್ ಗೌಡ್ರೆ, ಯಾವ ರೀತಿ ಸೆಲೆಬ್ರೇಷನ್ ರೆಡಿ ಆಗಿದ್ದೀರಾ ಅಂತ? ಈಗ ನೋಡಿ ಸ್ವಾಮಿ, ನಾವು 1-2 ವಾರದಿಂದ ಯಾವ ಕೆಲಸ ಎಲ್ಲ ಬಿಟ್ಬಿಟ್ಟು ಅವ್ರ ಬರೋರ್ಗೆ ನಮ್ಮ ಹೊರ್ಗಡೆ ಬರ್ತಿರೋಲ್ಲ ಅವ್ರಿಗೆ ಅಡ್ರೆಸ್ ಕೊಡೋದೇ ಆಗ್ಬಿಟ್ಟದೆ ನಮ್ಗೆ ದರ್ಪುರದಲ್ಲಿ. ಇಲ್ಲಿ ಹೋಗ್ರಪ್ಪ ನಮ್ಮ ಅವ್ರನ್ನ ಕರ್ಕೋಗಿ ತೋರಿಬಿಟ್ಟಿದ್ದೀವಿ. ಇಲ್ಲಿಗೆ ಹೋಗಿ ಇಲ್ಲಿರಿ, ಇಲ್ಲೇ ಅವ್ರ ಮನೇಲೆಲ್ಲ ತೋರಿ ಎಲ್ಲ ಇದು ಮಾಡ್ಕೊಂಡು ಅಲ್ಲಿ 2 ವಾರದಿಂದ ನಾವು ಎಲ್ಲಿ ಕೆಲಸಕ್ಕೆ ಹೋಗಿಲ್ಲ, ಏನಿಲ್ಲ. ದರ್ಪುರ ಬಸವನಗುಡಿ ಬಂದ ಜನ ಹೊರಗಡೆಯಿಂದ ಬರ್ತಾರಲ್ಲ. ಗಿಲ್ಲಿನ ಮಠ ಮನೆ ಯಾವುದಪ್ಪ ಅಂದ್ರೆ ಸರ್ವೀಸ್ ನೋಡಿ, ಇಲ್ಲ ನೋಡ್ರಪ್ಪ ನೋಡಿದ್ವಿ ಅವ್ರ ಮನೆ ಅಂತ ಎಲ್ಲ ಹೇಳಿ ನಾವು 2 ವಾರದಿಂದ ಎಲ್ಲೂ ಹೋಗ್ದೆ ನೋಡಿ. ಹಿಂಗೆ ಫಂಕ್ಷನ್ಗಳು ಹಿಂಗೆ ಇದು ಮಾಡ್ಕೊಂಡು TV ನೋಡ್ಕೊಂಡು ಹಿಂಗೆ ಕೂತಿದ್ದೀವಿ ನಾವು. ಈಗ ಗಿಲ್ಲಿನ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ರು ಅವ್ರ ಆಟನ. ಇಲ್ಲಿ ಊರ್ನಲ್ಲಿ ಯಾವ ರೀತಿ ಇರ್ತಿದ್ರು ಅಂತ? ಊರಲ್ಲೂ ಏನು ಹಳ್ಳಿಲಿ ಹೆಂಗೆ. ಸೊ ಥ್ಯಾಂಕ್ ಯು ಸೋ ಮಚ್ ನಂದೀಶ್ ಅವರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.